ಬರೀ ಪೈನ್ ಸಡನ್ಲಿ ಬಂದ್ಬಿಡ್ತು ಸರ್. ಫ್ರೈಡೆ ಸ್ಟಾರ್ಟ್ ಆಯ್ತು, ಸಾಟರ್ಡೆ ನಾನು ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಅಡ್ಮಿಟ್ ಆಗ್ಬೇಕು. ಫಸ್ಟ್ ಸ್ಕ್ಯಾನಿಂಗ್ ಮಾಡಿರು, ಅದ್ರಲ್ಲಿ ಗೊತ್ತಾಗಲ್ಲ ಅಂದ್ರೆ ಆಮೇಲೆ MRI ಸ್ಕ್ಯಾನ್ ಮಾಡ್ಬೇಕು ಅಂತಂದ್ರು. ಆವಾಗ ಡಿಸ್ಪಲ್ಸ್ ಆಗಿದೆ. ಏನು ಎತ್ತಂಗಿಲ್ಲ, ವೇಟು ಕೂತ್ಕೊಳ್ಳಂಗಿಲ್ಲ, ಕೆಳಗಡೆ ಕೂತ್ಕೊಳ್ಳಂಗಿಲ್ಲ, ಚೇರ್ ಮೇಲೆ ಕೂತ್ಕೋಬೇಕು, ವೆಸ್ಟರ್ನ್ ಬಾತ್ರೂಮೇ ಬೇಕು ಅಂತಾರೆ ಸರ್. ನಾವು ಇಲ್ಲಿ ಎಲ್ಲಿ ವೆಸ್ಟರ್ನ್ ಬಾತ್ರೂಮ್ ತರಕ್ ಹೋಗೋದು, ಇದರಲ್ಲಿ ಬಾಡಿಗೆ ಮನೆಯಲ್ಲಿ ಏನ್ ಮಾಡೋದು ಏನೋ. ಅಮ್ಮರು ಬಂದು ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ನೋಡ್ಕೊಳಕ್ಕೂ ಆಗಲ್ಲ, ಹಂಗಾಗಿ ಸ್ವಲ್ಪ ಭಯನೇ ಆಗೋಯ್ತು. ಇಲ್ಲ ಸರ್, ಚಿಕ್ಕ ಮಕ್ಳು ಒಂದ್ ವಾರ ಅಡ್ಮಿಟ್ ಮಾಡಿರೋದಕ್ಕೆ ನನ್ನ ಮಕ್ಳಿಗೆ ಊಟ ಮಾಡಿಕ್ಕರಿಲ್ಲ ಸರ್ ಮನೇಲಿ. ನಮ್ಮ ಮನೆಯವರಿಗೆ ನೈಟ್ ಡ್ಯೂಟಿ ಬೇರೆ ಹಾಕಿದ್ದಾರೆ ಸರ್. ಡೇ ಎಲ್ಲ ನನ್ನ ಹತ್ರ ಬರ್ತಾರೆ, ನೈಟ್ ಎಲ್ಲ ಡ್ಯೂಟಿಗೆ ಹೋಗ್ತಾರೆ. ನೀವ್ ಯಾಕೆ ಕಳ್ತಿದ್ರಾ? ಇಲ್ಲ ಅದ ಸಡನ್ಲಿ ಹಿಂಗ್ ಆಯ್ತಲ್ಲ. ಏನಿಲ್ಲ ಸರ್, ಈಗ ಸರಿ ಆಗಿದೆಯಲ್ಲ ಸರ್, 80% ಸರಿ ಆಗಿದೆಯಲ್ಲ, ಇನ್ನೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಒಂದ್ ಮಂತಲ್ಲಿ 80% ಕಡಿಮೆ ಆಗಿದೆ ಸರ್. 1 ಮಂತ್ 80%. ಎಷ್ಟು 2 ತಿಂಗಳಾಯ್ತಾ ಪೇನ್ ಬಂದು? ಡಿಸೆಂಬರ್ ಎಂಡಿಂಗ್ ಅಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಸ್ಟಾರ್ಟಿಂಗ್ ಒಂದ್ 15 ಡೇಸ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ರು. ಅದು ಕಡಿಮೆ ಆಗ್ಲಿಲ್ಲ ಅಂದ್ರೆ ಸರ್ಜರಿ ಮಾಡ್ಬೇಕು ಅಂತ ಅಂದ್ರು. ಅದಕ್ಕೆ ಭಯ ಬಿದ್ಬಿಟ್ಟು ನಾವು ಸಡನ್ ಸರ್ಜರಿ. ಸರ್ ಅದು ಟ್ಯಾಬ್ಲೆಟ್ ಕೊಟ್ಟಿದ್ರು. 1 ವೀಕ್ ಅಲ್ಲಿದ್ವಿ, 1 ವೀಕಿಗೆ ಟ್ಯಾಬ್ಲೆಟ್ ಕೊಟ್ರು. ಅದು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ಸರ್ಜರಿ ಮಾಡ್ಬೇಕು ಅಂತ ಅಂದ್ರು. ನಾವು ಭಯ ಇದ್ಗಿ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಹೋಗಿ ಬಿಡೋದು ಇಲ್ಲಿಗೆ ಅಂತ ಹೇಳಿ ಬಂದ್ವಿ. ಅಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ 1 ಮಂತಲ್ಲಿ 80% ಕಡಿಮೆ ಆಗಿದೆ ಸರ್. ನಮ್ಗೆ 1 ಮಂತ್ 80% ಕಡಿಮೆ ಆಗಿದೆ. ಯಾಕೆ ಭಯ ಬಿದ್ರಿ? ಸರ್ಜರಿ ಮಾಡ್ಬೇಕಂದ್ರಲ್ಲ ಸರ್, ಭಯನೇ ಆಗೋಯ್ತು. ಡಿಸ್ಪಲ್ ಜಾಸ್ತಿ ಅಂದ್ರೆ ಸುಮಾರು ಎಲ್ಲರೂ ಭಯ ಪಡ್ತಾರೆ ಸರ್. ಮುಂದೆ ಕೆಲಸ ಎತ್ತಲಿಕ್ಕೆ ಆಗ್ಲಿ ಮಾಡ್ಲಿಕ್ಕೆ ಆಗ್ಲಿ, ಬೇರೆ ಕೈ ಮುರಿದ ಕಾಲ್ ಮುರಿದ್ರೆ ಏನ್ ಮಾಡೋದು? ಬ್ಯಾಕ್ ಪೇನ್ ಬಂತು ಅಂದ್ರೆ ನಾವು ಜೊತೆ ಕೆಲಸ ಮಾಡೋರು ನೋಡಿದ್ವಿ. ಬ್ಯಾಕ್ ಪೇನ್ ಬಂತು ಅಂದ್ರೆ ಅವ್ನ ಜೀವನನೇ ಅರ್ಧ ಕಳೆದೋಯ್ತು ಅನ್ಬೇಕು, ಆ ತರ ಆಗ್ಬಿಡ್ತಾರೆ ಬ್ಯಾಕ್ ಪೇನ್ ಇತ್ತು. ಯಾಕಂದ್ರೆ ಅದು ಮೇನ್ ಬೋನೇ ಅಲ್ಲ. ಮೇನು ಕೆಲಸ ಮಾಡ್ಲಿಕ್ಕೆ ಆಗ್ಲಿ, ಎಲ್ಲ ಟ್ರಾವೆಲ್ ಮಾಡ್ಬೇಕಂದ್ರೆ ಆಗ್ಲಿ, ಯಾವ್ದಕ್ಕೆ ಹೋದ್ರೆ ಬ್ಯಾಕ್ ಪೇನ್ ಜಾಸ್ತಿ. ಅದು ಹೇಳಿದ್ರೆ ಬ್ಯಾಕ್ ಪೇನ್ ಜಾಸ್ತಿ, ಟ್ರಾವೆಲ್ ಮಾಡಬೇಡ, ವೆಹಿಕಲ್ ಓಡಾಡಬೇಡ, ಕೂರ್ಬೇಡ, ಜಾಸ್ತಿ ವಾಕ್ ಮಾಡೋದು ಹೇಳ್ತಾ ಇರ್ತಾರೆ. ಎಷ್ಟು ದಿನ? 1 ಮಂತ್ ಹೇಳಿದ್ರು. ಬೆಡ್ ರೆಸ್ಟ್ ಕಂಪ್ಲೀಟ್, ಏನು ಮಾಡಂಗಿಲ್ಲ, ಎತ್ತಂಗಿಲ್ಲ, ಟೆರೆಸ್ ಹತ್ತಂಗಿಲ್ಲ, ಮೆಟ್ಲು ಹತ್ತಂಗಿಲ್ಲ, ಇಳಿಯಂಗಿಲ್ಲ, ಏನಿಲ್ಲ ಅಂತಾನೆ ಹೇಳ್ಬಿಟ್ರು ಸರ್. ಅದು ಟ್ಯಾಬ್ಲೆಟ್ ತಗೊಂಡಾಗ ಸ್ವಲ್ಪ ಕಡಿಮೆ ಆಯ್ತು, ಮತ್ತೆ ಸ್ಟಾರ್ಟ್ ಆಗ್ಬಿಡ್ತಂಗೆ ಪೇನ್. ಅದಕ್ಕೆ ನಮ್ಮ ಮನೆಯವರು ನೋಡಿ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟೆ, ನಾವು ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೇ ನೋಡಿದ್ವಿ ಸರ್. ಫೇಸ್ಬುಕ್ ಅಲ್ಲಿ ಅಡ್ಮಿಟ್ ಆಗಿದ್ರಾ? 1 ವಾರ ಅಡ್ಮಿಟ್ ಆಗಿದ್ದೆ ಸರ್ ಅಲ್ಲಿ. ಓ, ಇಲ್ಲಿ ಬೆಂಗಳೂರಲ್ಲೇ? ಅಲ್ಲಿ ಏನಕ್ಕೆ ಅಡ್ಮಿಟ್ ಆಗಿದ್ರಿ? ಅದೇ ಡಿಸ್ಪಲ್ಸ್ ಅಂತಾನೆ. ಬರೀ ಪೈನ್ ಸಡನ್ಲಿ ಬಂದ್ಬಿಡ್ತು ಸರ್. ಈವ್ನಿಂಗ್ 4 o'clock ಹಂಗ್ ಸ್ಟಾರ್ಟ್ ಆಯ್ತು. ಫ್ರೈಡೆ ಸ್ಟಾರ್ಟ್ ಆಯ್ತು, ಸಾಟರ್ಡೆ ನಾನು ಹಾಸ್ಪಿಟ್ಲಿಗೆ ಹೋದ್ರೆ ಅವರು ಅಡ್ಮಿಟ್ ಆಗ್ಬೇಕು ಅಂತ ಅಂದ್ರು. ಫಸ್ಟ್ ಸ್ಕ್ಯಾನಿಂಗ್ ಮಾಡಿರು, ಅದ್ರಲ್ಲಿ ಗೊತ್ತಾಗಲ್ಲ ಅಂದ್ರೆ ಆಮೇಲೆ MRI ಸ್ಕ್ಯಾನ್ ಮಾಡ್ಬೇಕು ಅಂತಂದ್ರು. ಆವಾಗ ಡಿಸ್ಪಲ್ಸ್ ಆಗಿದೆ ಅಂತ ಅಂದ್ರು. ಏನು ಎತ್ತಂಗಿಲ್ಲ, ವೇಟು ಕೂತ್ಕೊಳ್ಳಂಗಿಲ್ಲ, ಕೆಳಗಡೆ ಕೂತ್ಕೊಳ್ಳಂಗಿಲ್ಲ, ಚೇರ್ ಮೇಲೆ ಕೂತ್ಕೋಬೇಕು, ವೆಸ್ಟರ್ನ್ ಬಾತ್ರೂಮೇ ಬೇಕು ಅಂತಾರೆ ಸರ್. ನಾವು ಇಲ್ಲಿ ಎಲ್ಲಿ ವೆಸ್ಟರ್ನ್ ಬಾತ್ರೂಮ್ ತರಕ್ ಹೋಗೋದು, ಇದರಲ್ಲಿ ಬಾಡಿಗೆ ಮನೆಯಲ್ಲಿ, ಹಂಗಾಗಿ ಭಯನೇ ಆಗೋಯ್ತು ಒಂಥರ. ಚಿಕ್ಕ ಮಕ್ಳು ಬೇರೆ ಸರ್, ಮಕ್ಳು ಏನ್ ಮಾಡೋದು ಏನೋ. ಅಮ್ಮರು ಬಂದು ನಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ನೋಡ್ಕೊಳಕ್ಕೂ ಆಗಲ್ಲ, ಹಂಗಾಗಿ ಸ್ವಲ್ಪ ಭಯನೇ ಆಗೋಯ್ತು. ಯಾಕೆ ಕಳ್ತೀರಾ? ಇಲ್ಲ ಸರ್, ಚಿಕ್ಕ ಮಕ್ಳು ಬೇರೆ, ನನಗೆ ನೋಡ್ಕೊಳಕ್ಕೆ. ಅತ್ತೆ ಬೇರೆ ಕೈ ಮುರ್ಕೊಂಡಿದ್ದಾರೆ ಸರ್ ಅವರು. ಓ, ಕಣ್ಣರ್ಸ್ಕು. ಇದು ವಾಸಿ ಆಗಿದೆಯಲ್ಲ, ಇದು ಅಳ್ತಾ ಇರೋದು ಆನಂದ ಭಾಷ್ಪನ ದುಃಖದ ಕಣ್ಣೀರ? ಸರ್ ಅವಾಗೀಗ ಅವ್ರು ಯಾವ ತರ ಸರ್ಜರಿ ಮಾಡ್ಬೇಕು ಅನ್ನೋದಕ್ಕೆ ಭಯನೇ ಆಗೋಯ್ತು ಸರ್. ಚಿಕ್ಕ ಏಜ್ ನಿಮ್ಗೆ 34 ವರ್ಷ. ಕಣ್ಣರ್ಸ್ಕೊಳ್ಳಿ. 1 ವಾರ ಅಡ್ಮಿಟ್ ಮಾಡಿರೋದಕ್ಕೆ ನನ್ನ ಮಕ್ಳಿಗೆ ಊಟ ಮಾಡಿಕ್ಕರಿಲ್ಲ ಸರ್ ಮನೇಲಿ. ನಮ್ಮ ಮನೆಯವರಿಗೆ ನೈಟ್ ಡ್ಯೂಟಿ ಬೇರೆ ಹಾಕಿದ್ದಾರೆ ಸರ್. ಡೇ ಎಲ್ಲ ನನ್ನ ಹತ್ರ ಬರ್ತಾರೆ, ನೈಟ್ ಎಲ್ಲ ಡ್ಯೂಟಿಗೆ ಹೋಗ್ತಾರೆ. ಡೈಲಿ ಹಾಸ್ಪಿಟ್ಲಿಗೆ ಬರ್ತಾ ಇದ್ರಾ? ಡೈಲಿ ನಮ್ಮ ಮನೆಗೆ ಬಂದು ನೋಡ್ಕೊಳ್ಳೋರು ಸರ್. ನೈಟ್ ಅಲ್ಲಿ ಡ್ಯೂಟಿಗೆ ಹೋಗೋರು. ನನ್ನ ತಮ್ಮ ಇದ್ದಾನೆ ಸರ್ ಇಲ್ಲಿ, ಅವನು ನೈಟ್ ಅಲ್ಲಿ ಬರೋನು ಸರ್. ಮಕ್ಳು ಬೇರೆ ಸ್ಕೂಲ್ ಹೋಗ್ತಾರೆ ಸರ್. ಚಿಕ್ಕ ಮಕ್ಳು ಮಾಡ್ಕೊಳಕ್ಕೂ ಆಗೋದಿಲ್ಲ, ಏನಿಲ್ಲ. ಅವ್ರಿಗೆ ಊಟಕ್ಕೆ ಮಾಡೋರಿಲ್ಲ, ಬಾಕ್ಸ್ ಕಟ್ಟೋರಿಲ್ಲ, ಏನಿಲ್ಲ. ಇವಾಗ ವಾಸಿ ಆಗಿದೆಯಲ್ಲ, ಯಾಕೆ ಹೇಳ್ತೀರಾ? ಯಾಕೆ ಸಡನ್ಲಿ ಬಂತಲ್ಲ, ಅದು ಯಾವ ತರ ಅದನ್ನ ಅಕ್ಯೂಟ್ ಡಿಸ್ಪಲ್ಸ್ ಅಂತ ಹೇಳ್ತಾರೆ. ಅಕ್ಯೂಟ್ ಡಿಸ್ಪಲ್ಸ್ ಜೊತೆ ಸಡನ್ ಆಗಿ ಡಿಸ್ಪಲ್ಸ್ ಆಗ್ಬಿಡುತ್ತೆ. ಚೆನ್ನಾಗಿ. ನೀವ್ ಯಾಕೆ ಹೇಳ್ತಿದ್ರಾ?
ಹರ್ಸ್ಕೊಳ್ಳಿ ಸರ್. ಇಲ್ಲ ಅದೇ ಸಡನ್ಲಿ ಹಿಂಗ್ ಆಯ್ತಲ್ಲ. ಏನಿಲ್ಲ ಸರ್, ಈಗ ಸರಿ ಆಗಿದೆಯಲ್ಲ ಸರ್, 80% ಸರಿ ಆಗಿದೆಲ್ಲ. ಇನ್ನೊಂದ್ ಸ್ವಲ್ಪ ಇಲ್ಲ ನೀಟಾಗಿ ಏಜ್ ಆದ್ಮೇಲೆ ಆದ್ರೆ ಏನೋ ಸ್ವಲ್ಪ ಇದಾಗಿದೆ. ಇವಾಗ ಹೆಂಗ್ ಗೊತ್ತಾ ಸರ್, 60 ವರ್ಷದ ಬರೋ ಕಾಯಿಲೆಗಳು ಅವಾಗ ಇವಾಗ 25 ವರ್ಷ 30 ವರ್ಷದವರೆಗೆಲ್ಲ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದಾರ್ಥ ಎಲ್ಲಾನು ಚೇಂಜ್ ಆಗ್ಬಿಟ್ಟಿದೆ. ಹೈಬ್ರಿಡ್ ಒಂದ್ ಕಡೆ ಆದ್ರೆ ಈ ನಾವೇನೇ ಬೇಕರಿ ಫುಡ್ ತಿನ್ನೋದು, ನಾವೇನೇ ಸಕ್ಕರೆ ತಿನ್ನೋದು, ಮೈದಾ ತಿನ್ನೋದು, ಮನೆಯಲ್ಲಿ ಜಾಸ್ತಿ. ಹಾಲು ಕುಡಿಯೋದು, ಮತ್ತೆ ಕಾಫಿ ಟೀ ಕುಡಿಯೋದು, ಇವನ್ನೆಲ್ಲ ನಮ್ಗೆ ಗೊತ್ತಿಲ್ಲಂಗೆ ಮಾಡ್ತಾ ಇರ್ತೀವಿ ನಾವು. ಸುಮಾರು ಒಂದು 5-6 ವರ್ಷದಿಂದ ಸಕ್ಕರೆನೇ ಯೂಸ್ ಮಾಡ್ತಾನೆ. ಎಲ್ಲ ಪ್ರಾಬ್ಲಮ್ ಬಂದ್ ಜಾಸ್ತಿ. ಅದೇ ಪ್ರಾಬ್ಲಮ್ ಬಂದ್ ಏನಂದ್ರೆ ನಮ್ ದೇಹದಲ್ಲಿ ಒಂದು 10 ಅಂಶಗಳಿದಾವೆ ಇನ್ಫ್ಲಮೇಟರಿ ಫುಡ್. ಅದನ್ನ ಗೊತ್ತಿಲ್ಲಂಗೆ ಯೂಸ್ ಮಾಡ್ತೀವಿ. ರಿಫೈಂಡ್ ಆಯಿಲ್ಗಳು ಜಾಸ್ತಿ ಯೂಸ್ ಮಾಡೋದು ಎಲ್ಲ. ಹಂಗಾಗಿ ಬಾಡಿ ಡಿಸ್ಕ್ ವೀಕ್ ಆಗುತ್ತೆ, ಬೋನ್ಗಳು ವೀಕ್ ಆಗ್ತವೆ, ಡಿಸ್ಕ್ ಜಾಯಿಂಟ್ಸ್ ವೀಕ್ ಆಗ್ತವೆ. ಸಡನ್ ಆಗಿ ಯಾವತ್ತೋ ಒಂದಿನ ಅದು ಗೊತ್ತಾಗ್ಬಿಡುತ್ತೆ. ಅದು ಅಕ್ಯೂಟ್ ಡಿಸ್ಕ್ ಬಲ್ಜ್ ಅಂತಾರೆ. ಆ ಟೈಮಲ್ಲಿ ನಿಮಗೆ ಸರ್ಜರಿ ಮಾಡ್ಬೇಕಂತ ಹೇಳಿದಾಗ ಯೂಶಲಿ ಸರ್ಜರಿ ಮಾಡಿಸ್ಕೊಂಡ್ಬಿಡ್ತಾರೆ ಎಲ್ಲರೂ, 90%. ಯಾಕಂದ್ರೆ ಅಷ್ಟು ಪೇನ್ ಇರುತ್ತಲ್ವಾ. ನಾವ್ ಅದಕ್ಕೆ ಸಡನ್ಲಿ ಇದು ಮಾಡಿಸ್ತೀವಿ. ಹೋಗಿ ಅಡ್ಮಿಟ್ ಆದ್ವಿ, ಟ್ರೀಟ್ಮೆಂಟ್ ತಗೊಂಡ್ವಿ, ನೋಡೋಣ ಅಂತ ವೇಟ್ ಮಾಡಿದ್ವಿ. ಆಮೇಲೆ ನಿಮ್ದು ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇದ್ವಿ. ಅದೇ ಬ್ಯಾಕ್ ಮೆಲ್ತಿಗೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಆಮೇಲೆ ಒಂದ್ಸಲಿ ಚೆಕ್ ಮಾಡ್ತಾ ಮತ್ತೆ ಅಲ್ಲಿಗೆ ಹೋಗ್ಬೇಕಾಯ್ತು ಅವತ್ತು. ಸಾಟರ್ಡೆ ಅಲ್ಲಿ ಬರ್ಬೇಕು, ನೆಕ್ಸ್ಟ್ ಅವ್ರು ಟೈಮ್ ಕೊಟ್ಟಿದ್ದು. ಅಲ್ಲಿಗೆ ಹೋಗ್ಲಿಲ್ಲ, ಸೀದಾ ಇಲ್ಲಿಗೆ ಬಂದ್ವಿ ನಾವು. ಅದಕ್ಕೆ ಓಕೆ. ಅಂದ್ರೆ ಅಲ್ಲಿ ಒಂದ್ ವಾರ ಅಡ್ಮಿಟ್ ಆಗಿದ್ರಲ್ವಾ? ಅಡ್ಮಿಟ್ ಆದಾಗ ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು? ಏನಿಲ್ಲ ಸರ್, ಇಂಜೆಕ್ಷನ್ ಕೊಡೋರು ಅಷ್ಟೇ ಸರ್. ಅಷ್ಟೇ ಗ್ಲೂಕೋಸ್ ಹಾಕೋರು, ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡೋರು ಅಷ್ಟೇ ಸರ್. ಬೆಡ್ ರೆಸ್ಟ್ ಮತ್ತು ಓಡಾಡಕ್ಕೂ ಇಲ್ಲ, ಜಸ್ಟ್ ಊಟ ಮಾಡಿದಾಗ ವಾಕ್ ಮಾಡ್ತಿದ್ದೆ ಸರ್. ಮತ್ತೆ ಒಂದ್ ವೀಕಿಗೇನೋ ಕೊಟ್ರು, ಮನೇಲಿ ಟ್ರೀಟ್ಮೆಂಟ್ ಇದನ್ನ ತಗೊಳ್ಳಿ ಅಂತ ಹೇಳಿ ಅಷ್ಟೇ ಸರ್. ಮತ್ತೆ ಸ್ಟಾರ್ಟ್ ಆಯ್ತು. ಒಂದ್ ವಾರ ಆದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರಾ? ಡಿಸ್ಚಾರ್ಜ್ ಮಾಡಿ ಮನೇಲಿ ಇದ್ರಿ ಒಂದ್ ವಾರ. ಓಕೆ. ಆಮೇಲೆ ಇಲ್ಲ ಸರ್, ಮತ್ತೆ ಇಲ್ಲಿಗೆ ಸಡನ್ಲಿ ಬಂದ್ವಿ ಸರ್. ಇಲ್ಲ, ನಾನು ಹೇಳ್ತಿರೋದು ಒಂದ್ ವಾರದಲ್ಲಿ ಇದ್ದಾಗ ನಿಮ್ಗೆ ಎಷ್ಟು % ಕಡಿಮೆ ಆಗಿತ್ತು? ಅಲ್ಲಿದ್ದ ಪೇನ್ ಕಡಿಮೆನೇ ಇತ್ತು ಸರ್. ಅಂದ್ರೆ ಬೆಡ್ ರೆಸ್ಟ್ ಎಲ್ಲ ಇದ್ವಲ್ಲ, ಮಲ್ಕೊಂಡೇ ಇದ್ರಿ? ಮಲ್ಕೊಂಡ್ ಫುಲ್ ಬೆಡ್ ರೆಸ್ಟ್ ಹೇಳ್ಬಿಟ್ರು. ಎದ್ದಳಂಗಿಲ್ಲ, ಎತ್ತಂಗಿಲ್ಲ, ಕೂರಂಗಿಲ್ಲ, ಕೆಳಗಡೆ ಕೂರಂಗಿಲ್ಲ ಅಂತಂದ್ರಲ್ಲ, ಹಂಗೆ ಕಡಿಮೆ ಇತ್ತು ಅಲ್ಲಿದ್ದಾಗ. ಇಲ್ಲಿ ಮನೆಗ್ ಬಂದಾಗನು ಏನು ಎತ್ತುತ್ತಾ ಇರ್ಲಿಲ್ಲ. ಇವ್ರೆ ನಮ್ಮ ಮನೆಯವರು, ನನ್ನ ತಮ್ಮ ಎಲ್ಲ ಹೆಲ್ಪ್ ಮಾಡೋರು, ಕೆಲಸ ಮಾಡ್ತಾ ಇದ್ದಾರೆ. ಅವಾಗ ಟ್ಯಾಬ್ಲೆಟ್ ಕಡಿಮೆ ತಗೊಳ್ತಾ ಇದ್ದಾಗ ಕಡಿಮೆ ಆಯ್ತು ಸರ್. ಯಾವ್ದು ಪೇನ್ ಕಿಲ್ಲರ್? ಪೇನ್ ಕಿಲ್ಲರ್ ಕೊಟ್ಟಿದ್ರು. ಮತ್ತೆ ಅದು ಖಾಲಿ ಆದ್ಮೇಲೆ ಮತ್ತೆ ಬರ್ನಿ ಅಂತ ಹೇಳಿದ್ರ, ಮತ್ತೆ ಹೋಗ್ಬೇಕಾಯ್ತು. ನಾವ್ ಅಲ್ಲಿಗೆ ಹೋಗ್ಲೇ ಇಲ್ಲ ಸರ್ ಸೆಕೆಂಡ್ ಟೈಮ್. ಮತ್ತೆ ಪೇನ್ ಕೇಳಿದ್ರೆ ಇನ್ನೊಂದ್ ಸ್ವಲ್ಪ ಇದೆ, ಪೇನ್ ಜಾಸ್ತಿನೇ ಇದೆ, ಇನ್ನು ಕಮ್ಮಿ ಆಗಿಲ್ಲ ಅಂದ್ರಲ್ಲ. ಮತ್ತೆ ಈಗ ಅಲ್ಲಿಗೆ ಹೋದ್ರೆ ಮತ್ತೆ ಅದು ಅಡ್ಮಿಟ್ ಇಲ್ಲ, ಆಪರೇಷನ್ ಏನಾದ್ರು ಹೇಳ್ತಾರೆ ಅವ್ರಿಗೆ. ಅವಾಗ ಹೇಳಿದ್ರ ಒಂದ್ ವಾರ ಮನೆಗೆ ಒಂದು ತಿಂಗಳಾದ್ಮೇಲೆ ಕಡಿಮೆ ಆಗಿಲ್ಲ ಅಂದ್ರೆ ಇದಕ್ಕೆ ಆಪರೇಷನ್ ಮಾಡ್ತಾರೆ ಅವಾಗ ಹೇಳಿ ಕಳ್ಸಿದ್ರ? ಹೇಳಿ ಕಳ್ಸಿದ್ರು ಸರ್. ಇವಾಗ ನೆಕ್ಸ್ಟ್ ನೀವು ಹೋಗಿದ್ರೆ ಸರ್ಜರಿ ಮಾಡ್ತಾ ಇದ್ರು? ಓಕೆ. ಅದೇ ಮತ್ತೆ ಬಂದ್ಮೇಲೆ ಅವರು ನೋಡೋಣ, ಚೆಕಪ್ ಮಾಡೋಣ, ಮತ್ತೆ ಚೆಕಪ್ ಮಾಡ್ಬಿಟ್ಟು ಮತ್ತೆ ಹೆಂಗಿದೆ ನೋಡ್ಬಿಟ್ಟು ಮತ್ತೆ ಇಲ್ಲಾಂದ್ರೆ ಸರ್ಜರಿ ಮಾಡ್ಬೇಕು ಅಂತ ಸರ್. ಆಮೇಲೆ ಹೋದ್ರೆ ಮತ್ತೆ ಇದೇ ಪ್ರಾಬ್ಲಮ್ ಇದೆ, ಸರ್ಜರಿ ಇದೆ, ಟ್ಯಾಬ್ಲೆಟ್ ಇದೆ, ಕಂಟಿನ್ಯೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕಿಂತ ಒಂದು 4-15 ದಿವಸ ಮುಂಚೆ ನಿಮ್ಗೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಹಾಸ್ಪಿಟಲ್ ಇದ್ದಾಗಲೇ ಸರ್ಚ್ ಮಾಡಿದ್ರಾ? ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೇ. ಹಾಸ್ಪಿಟಲ್ ಇದೆ. ಯಾರು ಹೇಳಿದ್ರು ನಿಮ್ಗೆ? ಇಲ್ಲ, ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ವಲ್ಲ, ಅವಾಗ ಗೊತ್ತಾಗಿದ್ದು. ನೋಡಿಲ್ಲ, ಇವ್ರು ರಾಕೇಶ್ ಸರ್ ತೋರಿಸಿದ್ರೆ ಇದು ಬ್ಯಾಕ್ ಪೇನ್, ಇದು ರಿಪೋರ್ಟ್ ಡಿಸ್ಪಲ್ಜ್ ಅಂತ ಹೇಳಿದ್ಮೇಲೆ ನಾವು ನೋಡ್ತಾ ಇದ್ವಲ್ಲ, ಡಿಸ್ಪಲ್ಜಿಂಗ್ ಆಗಿದೆ ಅಂತಂದ್ರಲ್ಲ, ಅವಾಗ ನೋಡೋಣ ಇಲ್ಲೊಂದ್ ಸರಿ ಹೋಗೋಣ, ಅಲ್ಲಿ ಕಡಿಮೆ ಇಲ್ಲ ಸರ್ಜರಿ ಅಂದ್ಬಿಟ್ರಲ್ಲ, ಭಯ ಆಗ್ಬಿಡ್ತು ಸರ್ ನನ್ಗೆ ಒಂದೇ ಸರಿ ಅಲ್ಲಿ. ಆಮೇಲೆ ಇಲ್ಲಿ ಫೋನ್ ಮಾಡಿದೆ ಸರ್. ಫೋನ್ ಮಾಡಿದ್ಮೇಲೆ ಆಮೇಲೆ ಅಪಾರ್ಟ್ ತಗೊಂಡು ಬರಬೇಕು ಅಂತಂದ್ರೆ ಆಮೇಲೆ ಲೊಕೇಶನ್ ಹಾಕಿದ್ದಾರೆ. ಅದು ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೇ ಫೋನ್ ಮಾಡಿ ಕಾಲ್ ಮಾಡಿ ಕೇಳಿ, ಆಮೇಲೆ ಎಲ್ಲಿ ಬರುತ್ತೆ ಅಂತ ಲೊಕೇಶನ್ ಕೇಳ್ಬಿಟ್ಟು ಇಲ್ಲೇ ಬೆಂಗಳೂರಾಗಿರೋದಕ್ಕೆ ಪರವಾಗಿಲ್ಲ ಸರ್. ಬೇಗ ಹೆಂಗ್ ನಂಬಿಕೆ ಬಂತು ನಿಮ್ಗೆ? ವಿಡಿಯೋ ಎಲ್ಲ ನೋಡ್ತಾ ಇದ್ವಲ್ಲ ಸರ್. ನಾವು ಏಜ್ ಆಗಿದ್ರೆ ಎಲ್ಲ ಒಂದು 50% 70% ಎಲ್ಲ ಹೇಳ್ತಾನೆ. 70% ಆಗಿಲ್ಲ ಅಂದ್ರೆ 30-40% ಆದ್ರೂ ಸಾಕು ನಮಗೆ. 30% ಆದ್ರೂ ಅಷ್ಟೇ ಸಾಕು ನಮಗೆ. ಯಾಕಂದ್ರೆ ಈಗ ಅಷ್ಟಕ್ಕೂ 100% ಬೇಡ ಅಂದ್ರೆ ಒಂದು 80% ಹೇಳ್ತಾ ಇದ್ರು. 40% ಆದ್ರೂ ನಮಗೆ ಖುಷಿನೇ ಅದು. ಆ ಲೆಕ್ಕಾಚಾರಕ್ಕೆ ಬಂದ್ರೆ ಓಕೆ ನಾವು. ಯಾಕಂದ್ರೆ ಟೈಮ್ ಇನ್ನು ಏಜ್ ಇದೆಯಲ್ಲ, ಏಜ್ ಆದ್ರೆ ಓಕೆ, ಇನ್ನು ಏಜ್ ಆಗಿದೆ ಆಗಲ್ಲ ಅಂತ ಏನೋ ಹೇಳ್ಬೋದು. ಇನ್ನೊಂದು ಏಜ್ ಇದೆ 40% ಅಂದ್ರೆ ಅವ್ರು ರಿಕವರಲ್ಲಿ ಮಾಡ್ಬೋದಲ್ಲ, ಸ್ವಲ್ಪ ವಾಕ್ ಮಾಡ್ಕೊಂಡು ಟ್ಯಾಬ್ಲೆಟ್ ಡಯಟ್ ಇದೆಲ್ಲ ಮಾಡಿದ್ರೆ ರಿಕವರ್ ಆಗುತ್ತೆ ಅನ್ನೋ ಒಂದು ಇದ್ರ ಮೇಲೆ ಅದಕ್ಕೆ ಸಿದ್ಧ. ಪಥ್ಯದಲ್ಲಿ ಏನೇನು ಚೇಂಜ್ ಮಾಡಿದ್ರಿ? ಹಾಲು, ಕಾಫಿ ಮುಂಚೆ ನೀವು ತಗೊಂತ ಇದ್ರಾ? ಡೈಲಿ ತಗೊಂತ ಇದ್ದೆ. ಅದು ಕಾಫಿ ಕುಡಿಲಿಲ್ಲ ಅಂದ್ರೆ ನಮ್ ಮೈಂಡೇ ಓಡ್ತಾ ಇರ್ಲಿಲ್ಲ ಸರ್ ನನಗೆ. ಬೆಳಿಗ್ಗೆ 5 o'clock ಗೆದ್ದು ಮಕ್ಳು 7 o'clock ಹೋಗ್ತಾರೆ. ಅಷ್ಟ್ರಲ್ಲಿ ಪ್ರಿಪೇರ್ ಮಾಡಿ ಫಸ್ಟ್ ಎದ್ದ ತಕ್ಷಣ ಕಾಫಿ ಕುಡಿತಾ ಇದ್ದೆ ಸರ್. ಇವಾಗ ಖಾಲಿ ಹೊಟ್ಟೆಗೆ ಕಾಫಿ ಇಲ್ಲ, ಬಿಸಿನೀರು ಕುಡಿತಾ ಇದ್ದೆ. ಕಾಫಿ ಕುಡಿತಾ ಇದ್ದೆ. ಮತ್ತೆ ಸಾಯಂಕಾಲ ಕಂಟಿನ್ಯೂಸ್ ಕಾಫಿ ಇರ್ಲೇಬೇಕು. ಎಷ್ಟು ಸರಿ ದಿನಕ್ಕೆ? 2 ಸರಿ, ಬೆಳಿಗ್ಗೆ ಒಂದ್ಸರಿ, ಸಾಯಂಕಾಲ. ಆಮೇಲೆ ಮತ್ತೆ ಬೇರೆ ಇತ್ತು ಆತರ ಅನ್ವಾಂಟೆಡ್ ಆಗಿರೋದು? ಹಂಗೇನಿಲ್ಲ. ಕಾಫಿ ಇತ್ತು, ಚಪಾತಿ ತಿಂತ ಇದ್ರಾ? ಚಪಾತಿ ತಿಂತಾ ಇದ್ದೆ. ವಾರದಲ್ಲಿ ಒಂದು ಅಟ್ಲೀಸ್ಟ್ 2 ದಿನ ಆಗದ? ವಾರಕ್ಕೊಂದ್ ಟೈಮ್ ಮಾಡ್ತಾ ಇದ್ದೆ ಮಿನಿಮಮ್. ನೈಟ್ ಅಲ್ಲಿ ಕಂಪ್ಲೀಟ್ ಮುದ್ದೆನೆ ಸರ್. ಅಲ್ಲ, ಒಟ್ಟು ಚಪಾತಿ ತಗೊಂತ ಇದ್ರಿ? ಚಪಾತಿ ತಗೊಂತ ಒಳ್ಳೇದು ತಗೊಂತ ಇದೀವಿ. ಏನ್ ಗೊತ್ತಾ,
ಒಂದು 1000 ಒಳ್ಳೇದಿರ್ಬೋದು, ಒಂದು ಕೆಟ್ಟದ್ದು ಹೋಯ್ತು ಅಂದ್ರೆ ಆ 1000 ಜನ ಕೆಡ್ಸಿಕ್ ಬಿಡುತ್ತೆ. ಅದೇ ತರನೇ ಒಂದು ಕೊಳಗ ಹಾಲಿರ್ಲಿ, ಅದ್ರೊಳಗಡೆ 1-2 ಡ್ರಾಪ್ ಮಜ್ಜಿಗೆ ಬಿತ್ತು ಅಂದ್ರೆ ಇಡೀ ಹಾಲೇ ಕೆಟ್ಟೋಗ್ಬಿಡುತ್ತೆ. ಸೇಮ್ ಕಾನ್ಸೆಪ್ಟ್. ನಮ್ ಕರುಳು ಹಂಗೇನೆ 10 ಮೀಟರ್ ಉದ್ದ ಇದೆ ಇದು ಸ್ವಲ್ಪ ವೇರಿಯೇಷನ್ ಆಯ್ತು ಅಂತಂದ್ರೆ ಇದಕ್ಕೆ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇನ್ಫ್ಲಮೇಷನ್ ಸ್ಟಾರ್ಟ್ ಆದ ಈ ತರ ಏನಾದ್ರು ಡಿಸ್ಕ್ ಬಾಲ್ಸ್, ಮಂಡಿ ನೋವು, ರುಮಟಾಯ್ಡ್ ಆರ್ಥರೈಟಿಸ್, ಒಂದಕ್ಕೊಂದು ಎಲ್ಲಾನು ಇಂಟರ್ಲಿಂಕ್ಡ್. ಸೊ ಕಾಫಿ ತಗೊಂತ ಇದ್ರಿ, ಚಪಾತಿ ತಗೊಂತ ಇದ್ರಿ, ಬೇಕರಿ ಫುಡ್ ಯಾವಾಗ ತಿಂತ ಇದ್ರಾ, ಬ್ರೆಡ್ ಬಿಸ್ಕೆಟ್ ತಗೊಂತಾ ಇದ್ದೆ ಸರ್. ಸಾಕು. ಇವಾಗ ಎಲ್ಲ ಬಿಟ್ರಾ? ಎಣ್ಣೆ ಚೇಂಜ್ ಮಾಡಿರ ಅಡಿಗೆಗೆ? ಎಣ್ಣೆ ಗೋಲ್ಡ್ ವಿನರ್ ಸರ್. ಅವ್ರಿಗೆ ನಾನ್ ಮಾತ್ರ ತಗೊಂತ ಇಲ್ಲ, ನಾನು ಕೊಬ್ಬರಿ ಎಣ್ಣೆದೆ. ನಿಮ್ಗೆ ನಾನು ಕೊಬ್ಬರಿ ಮೇನ್ಲಿ ನಾವು ಫೋಕಸ್ ಮಾಡೋದು ನಿಮ್ ಮೇಲೆ. ನೀವು ಸರಿ ಆದ್ಮೇಲೆ ಅವರು ನಿಮ್ಮಲ್ಲಿ ಆಗ್ತಕ್ಕಂಥ ಬದಲಾವಣೆ ನೋಡ್ತಾರಲ್ಲ, ಆಗ ಅವರು ಈ ಕಡೆಗೆ ಅಡ್ಜಸ್ಟ್ ಆಗ್ತಾರೆ ಬರ್ತಾ ತುಪ್ಪ ಯೂಸ್ ಮಾಡ್ತಾರೆ. ಡೈಲಿ ಬೆಳಗ್ಗೆ ಒಂದ್ ಸ್ಪೂನ್ ತುಪ್ಪ ತಗೊಂತೀನಿ, ಅಡಿಗೆಗೆಲ್ಲ ತುಪ್ಪನೇ ಯೂಸ್ ಮಾಡ್ತೀನಿ. ಓಕೆ. ಜ್ಯೂಸ್ ನಿನ್ನೆಯಿಂದ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋಣ ಅಂತ. ಇಲ್ಲ, ಇವತ್ತಿಂದ ಹೇಳ್ಕೊಡ್ತೀನಿ. ಇವತ್ತು ಬ್ಲಡ್ ರಿಪೋರ್ಟ್ ಅಲ್ಲಿ ನೋಡ್ಬಿಟ್ಟು ಜ್ಯೂಸ್ ಕುಡೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಪೇನ್ ಸಡನ್ ಆಗಿ ಬಂತಲ್ವಾ, ಸಡನ್ ಆಗಿ ಬಂದಾಗ ನೀವು ಯಾವ ತರ ಇತ್ತು? ಕಾಲ್ಗೆಲ್ಲ ಅರಿತಾ ಇತ್ತಾ ಅಥವಾ? ಸರ್ ಕಾಲು ಅಂದ್ರೆ ನನಗೆ ಕೂರಕ್ಕೆ ಆಗ್ತಾ ಇರಲಿಲ್ಲ ಸರ್. ಇವ್ರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಕ್ಕೆ, ಗಾಡಿ ಹತ್ತಕ್ಕೆ ಬರ್ತಿಲ್ಲ, ಕಾಲ್ ಹಿಂಗೆ ಹಾಕಕ್ಕೆ ಆಗ್ತಿಲ್ಲ ಗಾಡಿಲಿ. ಫುಲ್ ಎಳಿತಾ ಇತ್ತು? ಫುಲ್ ಎಳಿತಾ ಇತ್ತು ಸರ್. ಈ ತರ ಕುತ್ಕೊಳಕ್ಕೆ ಬರ್ತಾ ಇರ್ಲಿಲ್ಲ ನನ್ಗೆ. ಇವಾಗ ಕಡಿಮೆ ಆಗಿದೆ? ಇವಾಗ ಕುತ್ಕೋಬಹುದು. ತೋರಿಸ್ತೀರಾ? ಬಲಗಡೆ ಕಾಲು ಎತ್ತಿ ಮೇಲೆ ಎಸೆಲ್ಲ ಫುಲ್ ಬರ್ತಾ ಇದೆ. ಇವಾಗ ನೋವ್ತಾ ಇದೆ? ಮುಂಚೆ ಎಷ್ಟು ಬರ್ತಾ ಇತ್ತು? ಫುಲ್ ಅವತ್ತು ನೋವಿದೆ ಇಷ್ಟೇ ಸರ್, ಎತ್ತಕ್ಕೆ ಆಗ್ತಾ ಇದ್ದಿದ್ದು ನನಗೆ. ಆ ಟೈಮಲ್ಲಿ ಏನ್ ಮಾಡ್ಬಿಡ್ತೀವಿ, ಭಯ ಬಿದ್ಬಿಡ್ತೀವಿ ನಾವು. ಸೊ ಕಾಲು ಇನ್ಮೇಲೆ ಬರೋಣ, ನನಗೆ ಕಾಲು ಇಷ್ಟೇ 20 ಡಿಗ್ರಿ ಅಷ್ಟೇ ಲಿಫ್ಟ್ ಮಾಡಕ್ ಆಗ್ತಾ ಇದೆ. ಇನ್ಮೇಲೆ ಮತ್ತೆ ನಡಿವಾಗೆಲ್ಲ ಫುಲ್ ಇಳಿತಾ ಇರುತ್ತಲ್ವಾ, ಸಿಯಾಟಿಕ್ ಅನ್ನೋದು ಕಂಪ್ಲೀಟ್ ಕಂಪ್ರೆಷನ್ ಆಗಿರುತ್ತೆ. ಆ ಟೈಮಲ್ಲಿ ಭಯ ಬಿದ್ದಾಗ ಅವಾಗ ನಾವು ಏನಾದ್ರು ಡಿಸಿಷನ್ ಮಾಡ್ಬಿಡ್ತೀವಿ, ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತ. ಇವಾಗ ಸದ್ಯಕ್ಕೆ ಆ ಟೈಮಲ್ಲಿ ನೀವು ಧೈರ್ಯವಾಗಿದ್ದೀರಾ, ಅದೇ ಮೇನು. ಸೀರಿಯಸ್ಲಿ ಇಷ್ಟು ಈಸಿ ಗೊತ್ತಾ ಸರ್? ಭಯ ಬಂದಿರೋರಿಗೆ ಆ ಟೈಮಲ್ಲಿ ಏನೇನಾದ್ರು ಕೇಳ್ಬಿಡ್ತಾರೆ ಅಲ್ವಾ ಸರ್? ಆ ಟೈಮಲ್ಲಿ ಸಡನ್ ಆಗಿ ನೀವು ಚಾಯ್ಸ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಭಗವಂತ ದೇಹ ಹೆಂಗ್ ಕೊಡ್ತಾನೆ ಹಂಗೆ ಇರ್ಬೇಕು. ಅದು ಎಲ್ಲಿ ಒಂಚೂರು ಫ್ರಾಕ್ಚರ್ ಆಗಿ ಏನಾದ್ರು ಏಟ್ ಆಯ್ತು, ಆಪರೇಷನ್ ಆಯ್ತು ಅಂದ್ರೆ ಬಾಡಿನೇ ವೀಕ್ ಸರ್. ಫ್ರಾಕ್ಚರ್ ಆದ್ರೂ ಅಷ್ಟೇ, ಮತ್ತೆ ಬೇರೆ ಏನಾದ್ರು ನಮ್ಗೆ ಒಂದ್ಸರಿ ನೈಫ್ ಬಿದ್ದಿದೆ ಅಂದ್ರೆ ಅದು ಬೇರೆ ತರನೇ ಅಲ್ವಾ? ಸೊ ಅದಿಲ್ದಂಗೆ ನಿಮ್ಗೆ ವಾಸಿ ಆಗಿದೆಯಲ್ಲ ಅದು. ಯಾಕಂದ್ರೆ ಏಜು ಚಿಕ್ಕದು, 34 ವರ್ಷ. ಏಜ್ ಅನ್ನೋದಕ್ಕಿಂತ ಮುಖ್ಯವಾಗಿ ಏಜ್ ಮ್ಯಾಟರ್ ಆಗಲ್ಲ. ಡಿಜನರೇಷನ್ ನಿಮ್ಗೆ ಆಲ್ಮೋಸ್ಟ್ ಒಂದ್ ಲೆವೆಲ್ಗೆ ಕಮ್ಮಿನೇ ಆಗಿತ್ತು. ನೀವು ಹೇಳಿದ್ರಲ್ಲ ಮುದ್ದೆ ತಗೊಂತಿದ್ರು, ವಾರಕ್ಕೆ 1 ದಿನ ಚಪಾತಿ ಆ ತರ. ಡಿಜನರೇಷನ್ ಕಮ್ಮಿನೇ ಆಗಿತ್ತು, ಹಂಗಾಗಿನೇ ಬೇಗ ರೆಸ್ಪಾನ್ಸ್ ಮಾಡಿ. ಸಿವಿಯರ್ ಆಗಿ ಇದೆ ಡಿಸ್ಕ್ ಪಲ್ಸ್ ನೋಡಿ. L4 L5 ಬಿಲ್ಲ, L5S1 ಸಿವಿಯರ್ ಆಗಿ ಡಿಸ್ಕ್ ಪಲ್ಸ್ ಇದೆ. ಡಿಸ್ಕ್ ಪಲ್ಸ್ ಇವಾಗ ಸರಿಯಾಗಿ 2 ಕಾಲು ಎತ್ತಿರ ಮೇಲೆ ಎರಡು ಆ ಕಡೆ ಈ ಕಡೆ 2 ಎತ್ತು. 1 ನಿಮಿಷ ಎತ್ತಿ. ನೋವ್ತಾ ಇಲ್ಲ? ಮೇನ್ ಬಂದು ಇದಕ್ಕೆ 2 ಎಕ್ಸರ್ಸೈಸು. ಕೆಳಗಡೆ ಕೂತ್ಕೊಳ್ಳಿ, ಜಸ್ಟ್ ಕುಕ್ಕರ್ಗಳಲ್ಲಿ ಹೊರಕೊಂಡ್ಬಿಟ್ಟು ಕೂತ್ಕೊಳ್ಳಿ ಅಷ್ಟೇ. ಆರಾಮಾಗಿ ಕೂತ್ಕೊಳ್ಳಿ. ಎಸ್, ಹೆಣ್ಮಕ್ಳು ಕೂತ್ಕೊಂತಾರೆ ಕೆಳಗಡೆ, ಇಂಡಿ ಕೆಳಗಡೆ ಆರಾಮಾಗಿ ಕೂತ್ಕೊಳ್ಳಿ. ಹೆಣ್ಮಕ್ಳು ಮನೆ ಹೆಂಗ್ ಕೂತ್ಕೊಂತಾರೆ ಆ ಥರ. ಈ ಥರ ಡೈಲಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದು. ಡೈಲಿ ½ an hour ಸುಮ್ಮನೆ ಈ ಥರ ಕೂತ್ಕೊಂಡು ಮೊಬೈಲ್ ನೋಡೋದು ಅಥವಾ ಪೇಪರ್ ಓದೋದು, ಬುಕ್ ಓದೋದು ಏನು ಮಾಡಿ ಈ ಥರ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಇಲ್ಲ ಸುಮ್ಮನೆ ಕೂತ್ಕೊಳ್ಳಿ, ಟಿವಿ ನೋಡ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಆಯ್ತು. ಈ ಥರ ನಾವು ಯಾವಾಗ ಕೂತ್ಕೊಂಡಿದ್ವಿ ಲೈಫಲ್ಲಿ? ಇತ್ತೀಚೆಗಂತೂ ಇಲ್ವೇ ಇಲ್ಲ. ಹಿಂದಿನ ಕಾಲದಾಗೆ ನೆಲದ ಮೇಲೆ ಒಲೆ ಇರೋದು, ಕೆಳಗಡೆ ಕೂತ್ಕೋಬೇಕಾಯ್ತು ಕಂಪಲ್ಸರಿ. ಇವಾಗೆಲ್ಲ ಸ್ಲ್ಯಾಬ್ ಬಂದ್ಬಿಟ್ಟಿದೆ, ನಿಂತ್ಕೊಂಡೇ ಇರ್ತಾರೆ. ಹೆಣ್ಣು ಮಕ್ಕಳಿಗೆ ನಿಂತ್ಕೊಳ್ಳೋದು ಆಕ್ಚುಲಿ ಡೇಂಜರ್. ಬಟ್ ಕಂಟಿನ್ಯೂಸ್ ನಿಂತ್ಕೊಂಡಿರ್ತಾರೆ. ದಿನಕ್ಕೆ 8 ಅವರ್ ಅಡಿಗೆ ಮನೆ ಕೆಲಸ 8 ಅವರ್ ನಿಂತ್ಕೊಂಡಿರ್ತಾರೆ. ಮುಂಚೆ ಕುತ್ಕೊಳ್ಳೋದು, ಎದ್ದೇಳೋದು ಎಲ್ಲ ಮೂಮೆಂಟ್ ಬರ್ತಾ ಇತ್ತು. ಇವಾಗ ಯಾವ ಮೂಮೆಂಟ್ ಇಲ್ಲ. ಹಂಗಾಗಿ ನೀವು ಇದನ್ನ ಎಸ್ಪೆಷಲಿ ತರಕಾರಿ ಕಟ್ ಮಾಡ್ಬೇಕಾರೆ ಅಥವಾ ಏನಾದ್ರು ಕೆಲಸ ಇದೆ ಕೆಳಗಡೆ ಕುತ್ಕೊಂಡ್ಬಿಟ್ಟೆ ಮಾಡಿ. ಈ ತರ ಎಸ್ಪೆಷಲಿ ಕುಕ್ಕರ್ಗಳಲ್ಲಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ. ಸೊ ದಟ್ ಇದು ಫುಲ್ ಸ್ಟ್ರೆಂತ್ ಆಗುತ್ತೆ. ಆಮೇಲೆ ಅವಾಗ ಹೇಳಿದ್ರಿ ನೀವು ವೆಸ್ಟರ್ನ್ ಟಾಯ್ಲೆಟೇ ಯೂಸ್ ಮಾಡ್ಬೇಕು. ಸರ್ ಅವ್ರು ಹೇಳ್ದಾಗ ಹಂಗೇನೆ ಭಯ ಆಗ್ಬಿಡ್ತು. ಎಲ್ಲಿ ತರಕ್ ಹೋಗೋದು, ಇಲ್ಲಿ ಸಿಟಿಲಿ ಅದು ಬಾಡಿಗೆ ಮನೇಲಿ ಇದೀವಲ್ಲ, ಕರೆಕ್ಟ್ ನೆನೆಸ್ಕೊಂಡ್ರೆ ಭಯನ ಆಗೋಗ್ಬಿಡ್ತಲ್ಲ. ಏನ್ ಮಾಡಕ್ ಪರಿಸ್ಥಿತಿ ಅಂತ. ವೆಸ್ಟರ್ನ್ ಟಾಯ್ಲೆಟ್ ಮತ್ತೆ ಬೇರೆ ಬೈಕಲ್ಲಿ ಸರ್ ಜರ್ನಿನೇ ಮಾಡಂಗಿಲ್ಲ ಅಂತ ಅಂದ್ರೆ ಅವರು. ಬಸ್ಸಲ್ಲಿ ಬೈಕಲ್ಲಿ ಹೋಗಂಗೆ ಜರ್ನಿನೇ ಮಾಡಂಗಿಲ್ಲ ಅಂತ ಅಂದ್ರೆ ಸರ್. ಬಸ್ಸಲ್ಲಿ ಬೈಕಲ್ಲಿ ಜರ್ನಿ ಮಾಡಂಗಿಲ್ಲ, ಮತ್ತೆ ಇಲ್ಲಿ ಜರ್ನಿ ಹೆಂಗ್ ಇದು ಮಾಡೋದು? ಕಾರಲ್ಲಿ ಓಡಾಡಕ್ಕಾಗತ್ತಾ? ಸೊ ಅಲ್ಲ, ಈವನ್ ಕಾರಲ್ಲಿ ಈಗ ನಮ್ಮ ಹಾಸ್ಪಿಟ್ಲಿಗೆ ಕಾರಲ್ಲಿ ಓಡಾಡೋರು ಬರ್ತಾರಲ್ವಾ, ಅವ್ರು ಕಾರಲ್ಲಿ ಓಡಾಡ್ತಾರೆ. ಆದ್ರೆ ಬ್ಯಾಕ್ ಪೇನ್ ಅಂದ್ರೆ ಅರ್ಥ ಏನು? ಅದು ಸೊಲ್ಯೂಷನ್ ಅಲ್ಲ. ಸೊ ಬೆಲ್ಟ್ ಹಾಕೋಬೇಕು, 24 hours ಬೆಲ್ಟ್ ಹಾಕೋಬೇಕು ಅಂದ್ರೆ ಬೆಲ್ಟ್ ಹಾಕೊಂಡ್ರೆ ಪೇನ್ ಬರ್ತೈತೆ ಅಂದ್ರೆ ಅದು ಸೊಲ್ಯೂಷನ್ ಅಲ್ಲ ಅಂತ. ಅಂದ್ರೆ ಏನಂದ್ರೆ ಸೊಲ್ಯೂಷನ್ ಯಾವುದು ಏನೋ ಒಂದು 2% 1% ಹೆಲ್ಪ್ ಆಗುತ್ತೋ ಅದನ್ನೇ ಸೊಲ್ಯೂಷನ್ ಅಂತ ಅನ್ಕೊಂಡ್ಬಿಟ್ರೆ. ಎಕ್ಸಾಂಪಲ್, ಒಂದು ಬಾವಿಲಿ ಈಜ್ ಬರ್ದಿರೋ ಇಳಿದು ಹಂಗೆ ಮುಳುಗ್ತಾ ಇರ್ಬೇಕಾದ್ರೆ ಒಂದ್ ಬಳ್ಳಿನ ಆಸರೆ ಸಿಕ್ಕರು ಆಸರೆ ಇಟ್ಕೊಂತಾರೆ. ಅದು ಆಸರೆ ಅಂತ ಗೊತ್ತಿರಲ್ಲ, ಅದು ಹಿಡ್ಕೊಂಡ್ರೆ ನಾನು ಬೀಳ್ತೀನಿ ಅಂತ ಗೊತ್ತು. ಬಟ್ ಆದ್ರೆ ಅದನ್ನ ಆಸರೆ ಆಗಿ ನಂಬಿಡ್ತಾನೆ ಆ ಟೈಮಲ್ಲಿ. ಅದೇ ತರನೇ ಇದನ್ನು
ಕಾರಲ್ಲಿ ಓಡಾಡೋದು ಒಂದು ಬಳ್ಳಿ ಆಸರೆ ಇದ್ದಂಗೆ, ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡಿ ಅಲ್ಲೇ ಕುತ್ಕೊಳ್ಳೋದು ಬಳ್ಳಿ ಆಸರೆ ಇದ್ದಂಗೆ. ಆಕ್ಚುಲಿ ನಾವೆಲ್ಲರಿಗೂ ಸಜೆಸ್ಟ್ ಮಾಡೋದು ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಿ ಅಂತ. ಇಂಡಿಯನ್ ಟಾಯ್ಲೆಟ್ ಬಿಟ್ಟು ಬೇರೆ ಯಾವ್ದು ಯೂಸ್ ಮಾಡಕ್ ಹೋಗ್ಬಿಡಿ. ಇಂಡಿಯನ್ ಟಾಯ್ಲೆಟ್ ಇಸ್ ದ ಬೆಸ್ಟ್ ಮೆಥಡ್. ಅಟ್ಲೀಸ್ಟ್ ಆ ಟೈಮಲ್ಲಿ 5 ನಿಮಿಷ ಕೆಳಗಡೆ ಕುತ್ಕೊಂತೀವಿ. ಇನ್ನು ಉಳಿದಿರೋ ಟೈಮಲ್ಲಿ ಎಲ್ಲ ಟೈಮಲ್ಲಿ ಕುರ್ಚಿದಲ್ಲಿ ಕುತ್ಕೊಂಡಂಗೆ ಕುತ್ಕೊಂತೀವಿ. ಆಮೇಲೆ ಕಾರಲ್ಲಿ ಓಡಾಡೋದು ಸೊಲ್ಯೂಷನ್ ಅಲ್ಲ, ಇದು ಸೊಲ್ಯೂಷನ್ ಅಲ್ಲ, ಬೆಲ್ಟ್ ಹಾಕೋದು ಸೊಲ್ಯೂಷನ್ ಅಲ್ಲ, ಹಾಲು ಕುಡಿಯೋದು ಸೊಲ್ಯೂಷನ್ ಅಲ್ಲ. ಯಾವ್ದಾವ್ದೆಲ್ಲ ಈ ಬಾವಿ ಇರ್ತಕ್ಕಂಥ ಈಜಿ ಬರ್ದಿರೋ ಮುಳುಗುವಾಗ ಬಳ್ಳಿ ಹೆಂಗ್ ಹಿಡ್ಕೊಂತಾರೆ ಅದೇ ತರ ಪರಿಹಾರಗಳು ಆಗ್ತಾ ಇದಾವೆ. ಆ ಪರಿಹಾರಗಳು ಆಗುವಾಗ್ಲೇನೆ ನಮ್ಗೆ ಇದಲ್ಲ ಅಂತ ಹೇಳಿ ಅದನ್ನ ಸರಿ ಪ್ರೊಸೀಜರ್ ಮಾಡಿಸ್ಬಿಡ್ತೀವಿ. ಮಾಡಿಸ್ಬಿಟ್ಟು ಅದಾದ್ಮೇಲೆ ಎಷ್ಟು ದಿನ ಅದು ವಾಸಿ ಇರುತ್ತೆ? ಪನಿಗೆ ಮೂಲ ಬರೋದು ಫುಡ್ಡಿಗೆ ಬರುತ್ತೆ. ಫುಡ್ ನೀವು ಕರೆಕ್ಷನ್ ಮಾಡ್ಕೊಂಡಿದ್ದೀರಾ? ಸೊ ಇದೇ ತರ ಮಾಡ್ಕೊಂತೀರಲ್ವಾ? ಇದೇ ತರ ಮಾಡ್ಕೊಂತೀರ. ಇದೇ ತರ ನೀವು ಪಥ್ಯ ಮಾಡ್ಕೊಂತ ಹೋಗ್ಬಿಟ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸರ್ 1 ವೀಕ್ ಇಂದ ಇದು ನೋವು ಬರ್ತಾ ಇದೆ. ತಲೆ ಕೆಡಿಸ್ಕೊಬೇಡಿ. ರೆಡ್ರಿಪೋಟಲ್ ವಿಟಮಿನ್ ಡಿ, B12 ಎಲ್ಲ ವೇರಿಯೇಷನ್ ಇದೆ. ಅದೆಲ್ಲ ಸರಿ ಮಾಡಕ್ಕೆ IV ಡ್ರಿಪ್ ಎಲ್ಲ ಕೊಡ್ತೀನಿ. ವೀಕ್ಲಿ ಡ್ರಿಪ್ ಹಾಕ್ಸಂತ ಹೋಗಿ ಒಂದು 10 ಟೈಮ್ಸ್ ಡ್ರಿಪ್ ಹಾಕ್ಸ್ಕೊಳ್ಳಿ. ಕಂಪ್ಲೀಟ್ ಸ್ಟ್ರೆಂತ್ ಆಗುತ್ತೆ. ನರ ಮತ್ತೆ ಬೋನು ಮತ್ತೆ ಮಸಲ್ಸ್ ಎಲ್ಲ ಸ್ಟ್ರೆಂತ್ ಆಮೇಲೆ ದೆನ್ ಯು ಸ್ಟಾಪ್ ಎಲ್ಲ ಟ್ರೀಟ್ಮೆಂಟಿನ ಒಂದು 2 ಮಂತ್ಸ್ ಅಂತ ಎಲ್ಲ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ನೀವು ಪಥ್ಯ ಅಷ್ಟೇ ಕಂಟಿನ್ಯೂ ಮಾಡ್ಕೊಂತ ಮಾತ್ರೆಗಳು ಕಮ್ಮಿ ಮಾಡಿ ಕೂತ್ಕೊಳ್ಳಿ. ಸೊ ಈ ತರ ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂದ್ರೆ ಇಲ್ಲಿ ನಾವು ಸರ್ಜರಿ ಅಂದ್ರೆ ಭಯ ಬಿದ್ಬಿಡ್ತೀವಿ ಸರ್. ಈ ತರ ಒಂದ್ ಟೈಮ್ ಬಂದು ತೋರ್ಸ್ಕೊಂಡು ಹೋದ್ರೆ ನಮ್ಗೆ ಎಷ್ಟು ಕಡಿಮೆ ಆಗಿದೆ ಅನ್ನೋದು ನಮ್ ಬಾಡಿಲೇ ನನಗೆ ಇವಾಗ ಗೊತ್ತಾಗ್ತದೆ. ಈ ಪಥ್ಯ ಮಾಡಿದಾಗ ಸರ್ ಬಾಡಿ ಫ್ರೀ ಅನಿಸ್ತಾ ಇದೆ ಸರ್ ನನಗೆ. ಈಗ ಫುಡ್, ಬೇಕರಿ ಫುಡ್, ಆಯಿಲ್ ಫುಡ್ ಈಗ ಒಂದ್ ಸ್ವಲ್ಪ ಬಿಟ್ಟಾಗಿಂದ ನನ್ಗೆ ಹಾಲು ಕಾಫಿ ಎಲ್ಲ ಬಿಟ್ಟಾಗಿಂದ ನನ್ನ ಬಾಡಿಲಿ ನನ್ಗೆ ಒಂಥರ ಚೇಂಜಸ್ ಕಾಣ್ತಾ ಇದೆ ಸರ್. ಆತರ ಹೌದು ಖಂಡಿತವಾಗ್ಲೂ ಆಗುತ್ತೆ. ಅದು ಏನಂದ್ರೆ ಎಲ್ಲಾನು ಕೂಡ ನಮ್ಗೆ ಏನ್ ನಮ್ ದೇಹಕ್ಕೆ ಏನ್ ಬೇಕೋ ಅದನ್ನ ಕೊಡ್ಬೇಕಷ್ಟೇ. ಅದ್ ಕೊಟ್ರೆ ನಮ್ ದೇಹ ನಮ್ಗೆ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಸ್ವಲ್ಪ ಎಲ್ಲ ಈ ತರ ಎಮರ್ಜೆನ್ಸಿಗಳು ಕ್ರಿಯೇಟ್ ಮಾಡ್ಬಿಡುತ್ತೆ. ನಾವೇ ಕ್ರಿಯೇಟ್ ಮಾಡಿರ್ತೀವಿ ಗೊತ್ತಿಲ್ಲ ನಂಗೆ. ನಮ್ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ಚೆನ್ನಾಗಿದೆ, ಸ್ಪೆಸಿಲಿಟಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ, ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿದೆ. ಬ್ಯಾಕ್ ಪೇನ್ ಅಂತಂದ್ರೆ ಇಮಿಡಿಯೇಟ್ಲಿ ಬಂದು ನೋಡ್ಕೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದಂತ ಮತ್ತೆ ಬನ್ನಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ, ಕಡಿಮೆ ಆಗುತ್ತೆ, ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಇಲ್ಲಿ ಹೋಗಿ ತಿರ್ಗೋದ್ಕಿಂತ ಇಂಥ ಕಡೆ ಬಂದು ನಮ್ಮ ಹಳ್ಳಿ ಕಡೆಯಿಂದ ನಾನು ಎಕ್ಸ್ಪೆಷಲಿ ನಮ್ಮ ಅಪ್ಪಾಜಿ ಕರ್ಕೊಂಡ್ ಬರ್ಬೇಕು ಅಂತ ಇದೀನಿ ಸರ್. ಅವ್ರಿಗೂ ತುಂಬಾನೇ ಪೇನ್ ಜಾಸ್ತಿ, ಸೊಂಟ ನೋವು. ಹಾ ಸರ್. ನಿಮ್ದು ಯಾವ ಊರು? ನಮ್ದು ಚಿತ್ರದುರ್ಗ ಸರ್. ಇವಾಗ ಇಲ್ಲಿ ಇರೋದು? ಏನ್ ಕೆಲಸ ಮಾಡ್ತೀರಾ? ನಾವು ಹೌಸ್ ವೈಫ್ ಮನೇಲೆ ಸರ್. ಸಡನ್ ಹಿಂಗ್ ಆಯ್ತಲ್ಲ, ಹಂಗಾಗಿ ಎಲ್ಲರದು ಅಟೆನ್ಷನ್ ನಿಮ್ಮ ಮೇಲೆ ಬಂದಿದೆ. ಹಸ್ಬೆಂಡ್, ತಾಯಿ ನೋಡ್ಕೋಬೇಕು, ತಮ್ಮ ನೋಡ್ಕೋಬೇಕು, ಈ ತರ ಮಕ್ಕಳು, ಎಕ್ಸ್ಪೆಷಲಿ ಮಕ್ಕಳು ಸರ್. ಸ್ಕೂಲಿ ಬೆಳಿಗ್ಗೆನೆ 7 ಗಂಟೆಗೆ ಕಳಿಸ್ಬೇಕು. ಸರಿ ಆಗ್ತಿರ ಬಿಡಿ. ಇವಾಗ ಎಲ್ಲ ಕೆಲಸ ಮಾಡಿ ಇವೆಲ್ಲ ಮಾಡ್ತಾ ಇದ್ರ, ಸ್ಟಾರ್ಟ್ ಮಾಡಿದ್ರಾ? ಬೆಳಗ್ಗೆ ತಿಂಡಿ ಮಾಡೋದೆಲ್ಲ ಸ್ಟಾರ್ಟ್ ಮಾಡಿದ್ರ? ಮತ್ತೆ ಎಲ್ಲ A to Z ಮಾಡಿ. ನಾವು ಬೆಡ್ ರೆಸ್ಟ್ ಹೇಳಲ್ಲ ಮುಖ್ಯವಾಗಿ. ಬೆಡ್ ರೆಸ್ಟ್ ಇರುವಾಗ ನೋವು ಕಡಿಮೆ ಇರುತ್ತೆ. ಮತ್ತೆ ನಾವು ಮಾಮೂಲಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ನೋವು ಬರುತ್ತೆ. ಅದೇ ರೂಟ್ ಕಾಸ್ ಅಡ್ರೆಸ್ ಆಗ್ಬೇಕಲ್ವಾ? ವಾಸಿ ಆಗ್ಬೇಕಲ್ವಾ? ಕಾಲೇ ವಾಸಿ ಆದಾಗ ಎಷ್ಟ್ ಕೆಲಸ ಮಾಡಿದ್ರು ಆಗಲ್ಲ. ಮಗು ಎತ್ಕೆ ಬಡಿ ಅಂತಾರೆ, ಬಾರೆ ಎತ್ಬಡಿ ಅಂತಾರೆ. ಎತ್ತಕ್ಕೂ ಏನ್ ಹೇಳಂಗೆ ಅವ್ರು ಹೇಳಿದ್ ನೋಡಿದ್ರೆ ಭಯನ ಬಿದ್ಬಿಟ್ಟಿದೆ ಸರ್. ನಾನು ಎತ್ತಂಗಿಲ್ಲ, ಏನಿಲ್ಲ, ಇಲ್ಲಿ ನೋಡ್ಕೊಳ್ಳೋರಿಲ್ಲ. ಅಮ್ಮ ಬೇರೆ ಅಲ್ಲಿಂದ ಇಲ್ಲಿ ಬರಕ್ಕೂ ಆಗ್ತಾ ಇಲ್ಲ ನೋಡ್ಕೊಳಕ್ಕೆ. ಅವರು ನನ್ನನ್ನೇ ನೀನೇ ಬಂದ್ಬಿಡಿ ಇಲ್ಲಿ, ನಾನು ಆರೈಕೆ ಮಾಡ್ತೀನಿ ಅಂತ ಅಮ್ಮ ಬೇರೆ. ಊರಿಗೆ ಅದೇ ಹೆಂಗಾದ್ರೆ ಎಲ್ಲಾನು ಎಲ್ಲಾ ದಾರಿಗಳು ಕ್ಲೋಸ್ ಅನ್ಸ್ಬಿಡ್ತವೆ ಮನೇಲಿ. ನಾನು ಒಬ್ಳಿಗಿಲ್ಲ ಅಂದ್ರೆ ಫುಲ್ ಎಲ್ಲಾನು ಒಂಥರ ಮನೇಲಿ ಹೆಣ್ಣು ಒಂದ್ ಸ್ವಲ್ಪ ವೇರಿಯೇಷನ್ ಆಗ್ತದೆ ಮೇಡಮ್ ಕೆಲಸ. ಅವ್ರೊಬ್ರು ಒಂದು ವಾರ ಮಲ್ಕೊಂಡ್ಬಿಟ್ರೆ, 2 ದಿನ ಮಲ್ಕೊಂಡ್ಬಿಟ್ರೆ ಎಲ್ಲಾನು ಬಂದಾಗ್ಬಿಡುತ್ತೆ ಮೇಡಮ್. ನನ್ ಮಗಳು ಫುಲ್ ಇದಾಗ್ಬಿಟ್ಲು, ಮಮ್ಮಿ ಯಾವಾಗ ಬರ್ತೀನಿ ಇನ್ನು ಮನೆಗೆ ಅಂತ ಹೇಳಕತ್ಬಿಟ್ಟಿದೆ. ಹಾಸ್ಪಿಟ್ಲ್ ಆಗಿದ್ದಾಗಲ್ಲ ನೀವು ಅಲ್ಬಿಡಿ. ಇವಾಗ ಕಮ್ಮಿ ಆಗಿದಲ್ಲ ಮೇಡಮ್, ಇವಾಗ ಕಮ್ಮಿ ಆಗಿದೆ. ಇನ್ನೂ ಚೆನ್ನಾಗ್ ಆಗ್ತೀರಾ, ಇನ್ನೂ ಆರಾಮಾಗ್ತೀರಿ ಸರ್ ಮಕ್ಳು. ಮಮ್ಮಿ ಇನ್ನು ಎಷ್ಟ್ ದಿನ ಇರ್ಬೇಕು ಇಲ್ಲಿಗೆ, ಯಾವಾಗ ಮನೆಗ್ ಬರ್ತೀನಿ ನಾನು? ಅವಾಗ 1 ವೀಕ್ ಅಡ್ಮಿಟ್ ಆಗಿದ್ನಲ್ಲ ಸರ್. ಅವಾಗ ಬೆಳಗ್ಗೆ ಸಾಯಂಕಾಲ ದೇವ್ರ ದುಡ್ಡನು ಅಷ್ಟೇ. ಅದು ಹಂಗಾಗಿ ಬೇಗ ವಾಸಿ ಆಗ್ತಕ್ಕಂಥ ಟೈಮ್ ಬಂದು ವಾಸಿ ಆಗಿದೆ. ನೀವು ಧೈರ್ಯವಾಗಿರಿ ಮೇಡಮ್. ಇನ್ಮೇಲೆ ಏನು ಹೇಳಕ್ ಹೋಗ್ಬೇಡಿ, ಧೈರ್ಯವಾಗಿರಿ. ಯಾಕಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕಡಿಮೆ ಆಗಿದೆ, ಇನ್ನೂ ಕಡಿಮೆ ಆಗುತ್ತೆ. ಇನ್ನೂ ಕಡಿಮೆ ಆಗಿ ಪೂರ್ತಿ ವಾಸಿ ಆಗತಕ್ಕಂಥ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಕಂಪ್ಲೀಟ್ ವಾಸಿ ಆದ್ಮೇಲೆ ಆಮೇಲೆ ಏನ್ ಪಥ್ಯ ಇದೆ ಅದನ್ನ ಲೈಫ್ ಟೈಮ್ ಮಾಡಿ ಅಷ್ಟೇ. ಕಾಫಿ ಕುಡಿಯೋದ್ರಿಂದ ಏನೋ ಆಗುತ್ತೆ ಮೇಡಮ್. ಆವಾಗ ನಾವು ಒಂದು 5 ನಿಮಿಷ ಸುಖಕ್ಕೋಸ್ಕರ ನೋಡಿ ಎಲ್ಲರಿಗೂ ನಾವು ಪಾಪ ಮಕ್ಕಳಿಗೆಲ್ಲ ತೊಂದರೆ, ಎಲ್ಲರಿಗೂ ತೊಂದರೆ ಆಗಂಗ ತರ ಸಿಚುವೇಶನ್ ನಮಗೆ ನಾವೇ ತಗೊಂಡೋಗ್ಬಿಡ್ತೀವಿ. ಅದನ್ನ ಕಾಫಿ ಟೀ ಅದೆಲ್ಲ 100% ಸ್ಟಾಪ್ ಮಾಡ್ಬಿಟ್ಟು ಕಂಪ್ಲೀಟ್ ಆಗಿ ಹೆಲ್ತಿ ಆಗಿರ್ತಕ್ಕಂಥ ಲೈಫ್ ಮಾಡ್ಕೊಂತ. ಥ್ಯಾಂಕ್ ಯು ಸರ್.